ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಲಾಸ್ಟ್ ವಿಡಿಯೋದಲ್ಲಿ ಅಂದ್ರೆ ಪಾರ್ಟ್ 2 ವಿಡಿಯೋದಲ್ಲಿ ನಾನು ಮೋಲ್ ಫ್ರಾಕ್ಷನ್ ಅಂಡ್ ಮೊಲಾರಿಟಿ ಎಕ್ಸ್ಪ್ಲೇನ್ ಮಾಡಿದ್ದೀನಿ ಥಿಯರಿ. ಆ ಥಿಯರಿ ಬೇಸ್ಡ್ MCQ ಹೇಗೆ ಕ್ವಶನ್ಸ್ ಕೇಳ್ತಾರೆ ಅಂತ ಈ ವಿಡಿಯೋದಲ್ಲಿ ನಾನು ಎಕ್ಸ್ಪ್ಲೇನ್ ಮಾಡ್ತಿದ್ದೀನಿ. ಯಾರು ಆ ವಿಡಿಯೋ ನೋಡಿಲ್ಲ ಅವರು ಹೋಗಿ ಫಸ್ಟ್ ಆ ವಿಡಿಯೋನ ನೋಡಿ ಆಮೇಲೆ ಈ ವಿಡಿಯೋ ಕಂಟಿನ್ಯೂ ಮಾಡಿ. ಯಾರು ಆಲ್ರೆಡಿ ವಿಡಿಯೋ ನೋಡಿ ನೋಟ್ಸ್ ಮಾಡ್ಕೊಂಡಿದ್ದೀರಾ, ನೋಟ್ಸ್ನ ಒಂದ್ಸರಿ ರಿವೈಸ್ ಮಾಡಿ ಆಮೇಲೆ ಈ ವಿಡಿಯೋನ ನೋಡಿ, ಓಕೆನಾ. ಸೊ ಫಸ್ಟ್ ಕ್ವಶನ್ ಅಂಡರ್ ಮೋಲ್ ಫ್ರಾಕ್ಷನ್ ಇಸ್ ಮೋಲ್ ಫ್ರಾಕ್ಷನ್ ಆಫ್ ಗ್ಲಿಸರಿನ್ fraction of glycerin in a solution of 36 grams of water, 46 grams of glycerin is. They are asking mole fraction of glycerin. Mole fraction of glycerin means how we will calculate number of moles of glycerin divided by number of moles of water plus number of moles of glycerin. Glycerin you will consider as a solute, water you will consider as a solvent. In place of 2 and 1 I am writing glycerin and water. Okay, first find out number of moles of glycerin. How you will find out number of moles of glycerin? I already told you. Number of moles you want to calculate means what you will do, given mass divided by molar mass. Given mass is to illi given mass is 46 and molar mass of glycerin ಫಾರ್ಮುಲಾ ಕೊಟ್ಟಿದಾರಲ್ಲ, ಫಾರ್ಮುಲಾ ಇಂದ ಕ್ಯಾಲ್ಕುಲೇಟ್ ಮಾಡಿ molar mass ಹೇಗೆ ಮಾಡ್ತೀರಾ. ಕಾರ್ಬನ್ ಅಟಾಮಿಕ್ ಮಾಸ್ ಎಷ್ಟು 12, ಎಷ್ಟು ಟೋಟಲ್ ಕಾರ್ಬನ್ ಇದೆ 3 ಇದೆ, ಸೊ ಇಂಟು 3 ಪ್ಲಸ್ ಹೈಡ್ರೋಜನ್ ಅಟಾಮಿಕ್ ಮಾಸ್ ಇಸ್ 1, ಎಷ್ಟು ಟೋಟಲ್ ಹೈಡ್ರೋಜನ್ ಇದೆ 8, 5 ಪ್ಲಸ್ 3 8 ಪ್ಲಸ್ ಆಕ್ಸಿಜನ್ ಅಟಾಮಿಕ್ ಮಾಸ್ ಇಸ್ 16, ಟೋಟಲ್ 1 ಆಕ್ಸಿಜನ್ ಇದೆ. ಇದು ಕಂಪ್ಲೀಟ್ ಆಗಿ ಆಡ್ ಅಪ್ ಮಾಡಿದ್ರೆ ನಿಮ್ಗೆ 92 ಬರುತ್ತೆ. ಸೊ 46 ಡಿವೈಡೆಡ್ ಬೈ 92. ಸೊ ಹೌ ಮಚ್ ಯು ವಿಲ್ ಗೆಟ್ 46 6 6 12. ಸೊ 1s are 2s are. So 1 by 2 is 0.5. Number of moles of glycerin is 0.5. Then find out number of moles of water. Number of moles of water andre given mass of water is 36. Molar mass of water is 18. If we'll do this one, 18 1s are 18 2s are. Correct, no? So number of moles of water is 2. Apply this value here. Number of moles of glycerin is 0.5 divided by number of moles of water is 2 plus 0.5. If we'll do this whole calculation, you will get answer as a 0.2. Understood? Easy only, no? Just apply madadashtu direct formula. Next, second question ಏನು ಕೇಳ್ತಿದ್ದಾರೆ, ಕ್ಯಾಲ್ಕುಲೇಟ್ ಮೋಲ್ ಫ್ರಾಕ್ಷನ್ ಕೇಳ್ತಿದ್ದಾರೆ. ಯಾವ್ದು 10% ಆಫ್ ಮಾಸ್ ಬೈ ಮಾಸ್ NaOH ಸೊಲ್ಯೂಷನ್. ಓಕೆನಾ. ಸೊ ಇಲ್ಲಿ ಫಸ್ಟ್ ನಾವು ಡಿಕೋಡ್ ಮಾಡೋಣ. ಈ 10% ಆಫ್ ಮಾಸ್ ಬೈ ಮಾಸ್ NaOH ಅಂತ ಅಂದ್ರೆ ಹೇಗೆ ಡಿಕೋಡ್ ಮಾಡ್ತೀರಾ. 10% ಆಫ್ ಅಂತ ಅಂದ್ರೆ 10 grams ಆಫ್ NaOH in 100 grams of solution, or also we can tell 90 grams of solvent. Solvent ಯಾವ್ದಿಲ್ಲಿ, solvent is water. ಕರೆಕ್ಟಾ. ನೆಕ್ಸ್ಟ್ ಮೋಲ್ ಫ್ರಾಕ್ಷನ್ ಆಫ್ ಸಲ್ಯೂಟ್ ನ ಕ್ಯಾಲ್ಕುಲೇಟ್ ಮಾಡಬೇಕು. ಮೋಲ್ ಫ್ರಾಕ್ಷನ್ ಆಫ್ ಸಲ್ಯೂಟ್ ಅಂತ ಅಂದ್ರೆ NaOH ಫೈಂಡ್ ಔಟ್ ಮಾಡಬೇಕು. NaOH ಇದು ಫಸ್ಟ್ ನಂಬರ್ ಆಫ್ ಮೋಲ್ಸ್ ಆಫ್ NaOH ಅಂಡ್ ನಂಬರ್ ಆಫ್ ಮೋಲ್ಸ್ ಆಫ್ ವಾಟರ್ ಪ್ಲಸ್ ನಂಬರ್ ಆಫ್ ಮೋಲ್ಸ್ ಆಫ್ NaOH. ಇದು ಫಾರ್ಮುಲಾ ಅಲ್ವಾ. ಫಸ್ಟ್ ಫೈಂಡ್ ಔಟ್ ಮಾಡಿ ನಂಬರ್ ಆಫ್ ಮೋಲ್ಸ್ ಆಫ್ NaOH ಎಷ್ಟಿದೆ. ಗಿವನ್ ಮಾಸ್ ಎಷ್ಟು ಕೊಟ್ಟಿದ್ದಾರೆ NaOH 10. ಮೋಲಾರ್ ಮಾಸ್ ಎಷ್ಟು ಬರುತ್ತೆ NaOH 23 ಪ್ಲಸ್ 16 ಪ್ಲಸ್ 1 40 ಬರುತ್ತೆ. ಕರೆಕ್ಟಾ. ಸೊ 1s are 4s are 1 by 4 ಫ್ರಾಕ್ಷನ್ ಅಲ್ಲೆಲ್ಲ ಇಟ್ಕೊಳ್ಳೋಣ. ನೆಕ್ಸ್ಟ್ N1 ಗಿವನ್ ಮಾಸ್ ಎಷ್ಟು ಸಾಲ್ವೆಂಟ್ ದಟ್ ಇಸ್ ವಾಟರ್ 90. ಮೊಲಿಕ್ಯುಲರ್ ಮಾಸ್ ಎಷ್ಟು 18. ಸೊ 90 by 18 ಮಾಡಿದ್ರೆ ನಿಮ್ಗೆ 5 ಬರುತ್ತೆ. ಓಕೆನಾ. ಅಪ್ಲೈ ಮಾಡೋಣ. 1 by 4 divided by 5 plus 1 by 4 ಎಷ್ಟು ಬರುತ್ತೆ ಇಲ್ಲಿ. 4 5s are 20 20 plus 1 21. ಸೊ 1 by 4 divided by 20 1 by 4 ಬರುತ್ತೆ. 4 4 will get cancel. Answer will be
1/21. ಓಕೆನಾ, ಈಸಿನಾ? ನೆಕ್ಸ್ಟ್, what mass of water should be added to 16 grams of CH3OH methanol to make its mole fraction 0.25. ಅಂದ್ರೆ ಮೋಲ್ ಫ್ರಾಕ್ಷನ್ ಅವರೇ ಕೊಟ್ಬಿಟ್ಟಿದ್ದಾರೆ, ಮಾಸ್ ಆಫ್ ವಾಟರ್ ಕೊಟ್ಟಿಲ್ಲ, ಅಂದ್ರೆ ಗಿವನ್ ಮಾಸ್ ಆಫ್ ವಾಟರ್ ಕೊಟ್ಟಿಲ್ಲ. ಕರೆಕ್ಟಾ? ಸೇಮ್ ಫಾರ್ಮುಲಾನೇ ಅಪ್ಲೈ ಮಾಡ್ಕೊಳ್ಳಿ. ಮೋಲ್ ಫ್ರಾಕ್ಷನ್ ಆಫ್ ಯಾವುದು CH3OH is equal to number of moles of CH3OH instead of that N2 ಬರ್ತೀನಿ, N1 plus N2 ಹಾಕೊಳ್ಳಿ. ಮೋಲ್ ಫ್ರಾಕ್ಷನ್ ಆಲ್ರೆಡಿ ಕೊಟ್ಟಿದ್ದಾರಲ್ವಾ, ಇಲ್ಲಿ ಬರ್ಕೊಳ್ಳೋಣ. ಎಷ್ಟು ಕೊಟ್ಟಿದ್ದಾರೆ? 0.25 ಕೊಟ್ಟಿದ್ದಾರೆ. is equal to number of moles of ಸಲ್ಯೂಟ್. ಸಲ್ಯೂಟ್ ಎಷ್ಟು? ಗಿವನ್ ಮಾಸ್ ಏನು? 16. ಮೊಲಿಕ್ಯುಲರ್ ಮಾಸ್ ಕ್ಯಾಲ್ಕುಲೇಟ್ ಮಾಡಿದ್ರೆ ಎಷ್ಟು ಬರುತ್ತೆ ನಿಮ್ಗೆ? ಇದು ಕ್ಯಾಲ್ಕುಲೇಟ್ ಮಾಡಿದ್ರೆ ನಿಮ್ಗೆ 32 ಬರುತ್ತೆ. ಸೊ 16/32. 16/32 ಅಂದ್ರೆ ಅಗೇನ್ 1s 2s you will get 0.5. N2 ವ್ಯಾಲ್ಯೂ ಬಂದು 0.5. N2 ವ್ಯಾಲ್ಯೂ ಹಾಕೊಂತೀನಿ 0.5 ಡಿವೈಡೆಡ್ ಬೈ N1 ವ್ಯಾಲ್ಯೂ ಗಿವನ್ ಮಾಸ್ ನಂಗೆ ಗೊತ್ತಿಲ್ಲ, ಸೊ N1 ವ್ಯಾಲ್ಯೂ ಹಾಗೆ ಹಾಕೊಂತೀನಿ ಪ್ಲಸ್ 0.5. ಓಕೆನಾ? ಸೊ ಇಲ್ಲಿ ಏನಾಗುತ್ತೆ, ಇದು ಗೊತ್ತಲ್ಲ, ಇದನ್ನ ಎರೇಸ್ ಮಾಡ್ತೀನಿ. ಹೀಗೆ ಕೊಟ್ಟಾಗ ಏನ್ ಮಾಡ್ಬೇಕಂದ್ರೆ ಇದು ಕಂಪ್ಲೀಟ್ ಆಗಿ ಟರ್ಮ್ ಆ ಕಡೆ ತಗೊಂತೀನಿ. ಅವಾಗ ಏನಾಗುತ್ತೆ? 0. ಇಲ್ಲಿ ಕೆಳಗಡೆ ಬರೆಯೋಣ, ಈ ಕಡೆ ಬರೀತೀನಿ. 0.25 into N1 plus 0.5 is equal to 0.5 ಆಗುತ್ತೆ. ಸೊ ಇದು ಮಲ್ಟಿಪ್ಲೈ ಮಾಡಿದ್ರೆ ನಮಗೆ 0.25 N1 plus 0.25 and 0.5 ಎಷ್ಟಾಗುತ್ತೆ? 0.125 ಬರುತ್ತೆ, is equal to 0.5. ಸೊ ಇಲ್ಲಿ 0.25 N1 ಹಾಗೆ ಇಟ್ಕೊಂತೀನಿ. 0.5 ಈ ವ್ಯಾಲ್ಯೂ ಆ ಕಡೆ ತಗೊಂಡಾಗ ಮೈನಸ್ 0.125 ಆಗುತ್ತೆ. ಓಕೆನಾ? ನೆಕ್ಸ್ಟ್ ಏನ್ ಮಾಡ್ಬೇಕು? ಇವೆರಡು ಮೈನಸ್ ಮಾಡಿದ್ರೆ ಎಷ್ಟಾಗುತ್ತೆ? 0.25 N1 is equal to, if you minus you will get 0.317. so N1 is equal to 0.317 divided by 0.25. ಇದು ಮಲ್ಟಿಪ್ಲೈ ಇದು ಡಿವೈಡ್ ಮಾಡಿದ್ರೆ ನಿಮ್ಗೆ 1.5 ಸಿಗುತ್ತೆ. ನಮ್ಗೆ ಏನ್ ಸಿಕ್ತು? ನಂಬರ್ ಆಫ್ ಮೋಲ್ಸ್ ಆಫ್ ಸಾಲ್ವೆಂಟ್ ಸಿಕ್ತು, ವಾಟರ್ದು. ಬಟ್ ನಾವೇನ್ ಫೈಂಡ್ ಔಟ್ ಮಾಡ್ಬೇಕು? ಮಾಸ್ ಫೈಂಡ್ ಔಟ್ ಮಾಡ್ಬೇಕು. ಮಾಸ್, ಮೋಲ್ ಇಂದ ಮಾಸ್ ಫೈಂಡ್ ಔಟ್ ಮಾಡ್ಬೇಕು ಅಂತಂದ್ರೆ ನಾವೇನ್ ಮಾಡ್ಬೇಕು? ಮೋಲ್ಗೆ ಮೋಲಾರ್ ಮಾಸ್ ಆಫ್ ವಾಟರ್ ಮಲ್ಟಿಪ್ಲೈ ಮಾಡಿದ್ರೆ ನಿಮ್ಗೆ ಮಾಸ್ ಸಿಗುತ್ತೆ. ಓಕೆನಾ? ಮಾಸ್ ಆಫ್ ವಾಟರ್ ಬೇಕು ಅಂತ ಅಂದ್ರೆ ಮೋಲ್ಸ್ ಇಂಟು ಮೋಲಾರ್ ಮಾಸ್ ಆಫ್ ವಾಟರ್ ಎಷ್ಟು ಬರುತ್ತೆ ನಿಮ್ಗೆ? 27 grams. ಅರ್ಥ ಆಯ್ತಾ? ಈ ತರನು ಕೇಳ್ತಾರೆ, ಯಾವ್ದು ಬೇಕಾದ್ರೂ ಕೇಳ್ಬೋದು. ಬರೀ ಯಾವಾಗ್ಲೂ ಡೈರೆಕ್ಟ್ ಆಗಿ ಮೋಲ್ ಫ್ರಾಕ್ಷನ್ ಕೇಳ್ಬೇಕು ಅಂತ ಏನಿಲ್ಲ. ಸಮ್ಟೈಮ್ಸ್ N2 ಕೇಳ್ಬೋದು, ಸಮ್ಟೈಮ್ಸ್ N1 ಕೇಳ್ಬೋದು, ಇಲ್ಲ ಅಂದ್ರೆ ಮಾಸ್ ಕೇಳ್ಬೋದು. ಅರ್ಥ ಆಯ್ತಾ? ನೆಕ್ಸ್ಟ್ ಇದು JEE ಕ್ವಶನ್ ಕೇಳಿದ್ದು ಈ ಇಯರ್ ರೀಸೆಂಟ್ ಆಗಿ. ಏನು, ಅಟ್ ಟೆಂಪರೇಚರ್ 100 grams of 98% H2SO4, that is mass by mass aqueous solution, is mixed with 100 grams of 49% H2SO4, that is mass by mass aqueous solution. What is mole fraction of H2SO4 in resulting solution? ಏನ್ ಮಾಡ್ತಿದ್ದಾರೆ ಅವರು? 2 ಕಂಟೈನರ್ ತಗೊಂತಿದ್ದಾರೆ. 1 ಕಂಟೈನರ್ ಅಲ್ಲಿ 98% H2SO4 ತಗೊಂತಿದ್ದಾರೆ. ದಟ್ ಮೀನ್ಸ್ ಏನು? 98 grams of H2SO4 ಇದೆ. ಕರೆಕ್ಟಾ? ಪ್ಲಸ್ ಇದಕ್ಕೆ ಇನ್ನೊಂದು ಕಂಟೈನರ್ ಅಲ್ಲಿ 49% ಆಫ್ H2SO4 ತಗೊಂತಿದ್ದಾರೆ. 49% ಅಂತ ಅಂದ್ರೆ ಅಗೇನ್ 49 grams of H2SO4. ಕ್ವಶನ್ಸ್ ಓದ್ ತಕ್ಷಣ ಏನಪ್ಪಾ ಇದು ಇಷ್ಟು ದೊಡ್ಡ ಕ್ವಶನ್ ಇದೆ, ಹೆಂಗ್ ಮಾಡೋದು ಅಂತೆಲ್ಲ ತಲೆ ಕೆಡ್ಸ್ಕೋಬೇಡಿ. ಒಂದೊಂದೇ ಸೆಂಟೆನ್ಸ್ ನ ಡಿಕೋಡ್ ಮಾಡ್ತಾ ಹೋಗಿ. ಇವೆರಡನ್ನ ಆಡ್ ಮಾಡಿದ್ರೆ ಇದು ಟೋಟಲ್ 100 grams ಇದೆ ಟೋಟಲ್ ಸೊಲ್ಯೂಷನ್ದು.
ಮಾಸ್ ಆಫ್ ಸೊಲ್ಯೂಷನ್, ಇದು ಟೋಟಲ್ ಮಾಸ್ ಆಫ್ ಸೊಲ್ಯೂಷನ್ 100 ಗ್ರಾಮ್ಸ್ ಇದೆ. ಓಕೆನಾ, ಇವೆರಡು ಆಡ್ ಮಾಡಿದ್ರೆ ನನಗೆ ಇಲ್ಲಿ ಟೋಟಲ್ ಎಷ್ಟು ಗ್ರಾಮ್ ಸಿಗುತ್ತೆ? 200 ಗ್ರಾಮ್ಸ್ ಮಾಸ್ ಆಫ್ ಸೊಲ್ಯೂಷನ್ ಸಿಕ್ತು. ಇಲ್ಲಿ ಟೋಟಲ್ 40, 98 and 49 ಎಷ್ಟಾಗುತ್ತೆ? 147 ಗ್ರಾಮ್ಸ್ ಆಫ್ H2SO4 ಸಿಕ್ತು. ಓಕೆನಾ, ಅಂದ್ರೆ ಇದ್ರದ್ದು ಏನಂತ ಹೇಳ್ಬೋದು? W2 ಮಾಸ್ ಅಂತ ಹೇಳ್ಬೋದಾ? ಇದನ್ನೇನಂತ ಕೇಳ್ಬೋದು? ಮಾಸ್ ಆಫ್ ಸೊಲ್ಯೂಷನ್. ಅಂಡ್ W1 ಹೇಗೆ ಫೈಂಡ್ ಔಟ್ ಮಾಡ್ತೀರಾ? ಇವೆರಡು ಮೈನಸ್ ಮಾಡಿ. 200 ಮೈನಸ್ 147 ಮಾಡಿದ್ರೆ ನಿಮ್ಗೆ 53 ಗ್ರಾಮ್ ಸಿಗುತ್ತೆ. ಓಕೆನಾ, ಎಲ್ಲ ಸಿಕ್ತಾ? ನೆಕ್ಸ್ಟ್ ಏನ್ ಕೇಳ್ತಿದ್ದಾರೆ? ಅವ್ರು ಕೇಳ್ತಿದ್ರು ರಿಸಲ್ಟೆಂಟ್ mole fraction of H2SO4 is how you will calculate number of moles of H2SO4 divided by number of moles of water plus number of moles of H2SO4. First, number of moles of H2SO4 ಹೇಗೆ ಫೈಂಡ್ ಔಟ್ ಮಾಡ್ತೀರಾ? ಗಿವನ್ ಮಾಸ್ ಎಷ್ಟು? ರಿಸಲ್ಟೆಂಟ್ ಕೇಳೋದ್ರಿಂದ ಈ ರಿಸಲ್ಟೆಂಟ್ ಮಾಸ್ ತಗೊಳ್ಬೇಕು. ಎಷ್ಟು ಕೊಟ್ಟಿದ್ದಾರೆ ಗಿವನ್ ಮಾಸ್? 147. H2SO4 ಮಾಲಿಕ್ಯುಲರ್ ಮಾಸ್ ನೆನಪಲ್ಲಿ ಇಟ್ಕೋಬಿಡಿ, ಅದು 98 ಇರುತ್ತೆ. ಇವೆರಡನ್ನ ನೀವು ಡಿವೈಡ್ ಮಾಡಿದ್ರೆ ನಿಮ್ಗೆ 1.5 ಸಿಗುತ್ತೆ. ನೆಕ್ಸ್ಟ್ ವಾಟರ್ದು ಫೈಂಡ್ ಔಟ್ ಮಾಡಬೇಕು. ವಾಟರ್ದೇನು ಗಿವನ್ ಮಾಸ್ 53 ನಮ್ಗೆ ಸಿಕ್ಕಿದೆ ಅಲ್ಲ, ಡಿವೈಡೆಡ್ ಬೈ ಮೋಲಾರ್ ಮಾಸ್ 18 ಎಷ್ಟಾಗುತ್ತೆ? ಇದು ಡಿವೈಡ್ ಮಾಡಿದ್ರೆ ನಿಮ್ಗೆ 2.94 ಸಿಗುತ್ತೆ. ಸಿಕ್ತಲ್ಲ ವ್ಯಾಲ್ಯೂ? ಅಪ್ಲೈ ಮಾಡಿ ಅಷ್ಟೇ. ಎಷ್ಟು? 1.5 ಡಿವೈಡೆಡ್ ಬೈ 2.94 ಪ್ಲಸ್ 1.5. ಇದು ಕಂಪ್ಲೀಟ್ ಆಗಿ ಸಬ್ಸ್ಟಿಟ್ಯೂಟ್ ಮಾಡಿದ್ರೆ ನಿಮ್ಗೆ 0.337 ಆನ್ಸರ್ ಸಿಗುತ್ತೆ. ಇಷ್ಟೇ, ಸಿಂಪಲ್. ಜಾಸ್ತಿ ತಲೆ ಕೆಡ್ಸ್ಕೊಳಕ್ ಹೋಗ್ಬಿಡಿ. ಈಸಿನಾ? ಕಾನ್ಸೆಪ್ಟ್ ಒಂದು ಗೊತ್ತಿದ್ರೆ ಆರಾಮಾಗಿ ಸಾಲ್ವ್ ಮಾಡ್ಕೋಬಹುದು. ಓಕೆನಾ? ನೆಕ್ಸ್ಟ್ ಇದೆಲ್ಲ ಮೊಲಾರಿಟಿದಾಯ್ತು. ನೆಕ್ಸ್ಟ್ ಬಂದು ಇದೆಲ್ಲ ಮೋಲ್ ಫ್ರಾಕ್ಷನ್ ಆಯ್ತು. ನೆಕ್ಸ್ಟ್ ಬಂದು ಮೊಲಾರಿಟಿದು. ಮೊಲಾರಿಟಿ ಇಟ್ಸ್ ವೆರಿ ವೆರಿ ಇಂಪಾರ್ಟೆಂಟ್ ಟಾಪಿಕ್ ಬೈ ದ ವೇ. ಮೊಲಾರಿಟಿ ಗೊತ್ತಲ್ವಾ? ನೆನಪಿದೆ ಅಲ್ಲ? ನಂಬರ್ ಆಫ್ ಮೋಲ್ಸ್ ಆಫ್ ಸಲ್ಯೂಟ್ ಡಿವೈಡೆಡ್ ಬೈ ನಂಬರ್ ಆಫ್ ಮೋಲ್ಸ್ ಆಫ್ ಸಲ್ಯೂಟ್ ಪ್ರೆಸೆಂಟ್ ಇನ್ 1 ಲೀಟರ್ ಆಫ್ ಸಲ್ಯೂಷನ್. ಓಕೆನಾ? ಫಸ್ಟ್ ಕ್ವಶನ್ ಏನ್ ಕೇಳಿದ್ದಾರೆ? ಇದು ನೀಟಲ್ಲಿ ಕೇಳಿರೋ ಕ್ವಶನ್. ದ ಡೆನ್ಸಿಟಿ ಆಫ್ ಸಲ್ಯೂಷನ್ prepared by dissolving 120 grams of urea in 1000 grams of water is 1.15. Calculate molarity. ಓಕೆ, ಏನೇನು ಕೊಟ್ಟಿದ್ದಾರೆ ಬರ್ಕೊಳ್ಳಿ. ಫಸ್ಟ್ ಗಿವನ್ ಬರ್ಕೊಬಿಡೋಣ. ಗಿವನ್ ಏನೇನು ಕೊಟ್ಟಿದ್ದಾರೆ? ಫಸ್ಟ್ ಡೆನ್ಸಿಟಿ ಕೊಟ್ಟಿದ್ದಾನೆ. ಎಷ್ಟು ಡೆನ್ಸಿಟಿ ಆಫ್ ಸೊಲ್ಯೂಷನ್? 1.15 ಗ್ರಾಮ್ ಪರ್ ml. ನೆಕ್ಸ್ಟ್ 120 ಯೂರಿಯಾ ಅಂತ ಅಂದ್ರೆ ಏನು? ಮಾಸ್ ಆಫ್ ಸಲ್ಯೂಟ್ 120 ಗ್ರಾಮ್. ಅಂಡ್ ಮಾಸ್ ಆಫ್ ಮೋಲಾರ್ ಮಾಸ್ ಆಫ್ ಸಲ್ಯೂಟ್ ಕೊಟ್ಬಿಟ್ಟಿದ್ದಾರೆ, ಅದು 60. ಓಕೆ, ಡನ್. ನೆಕ್ಸ್ಟ್ ವಾಟರ್ದು ಮಾಸ್ ಕೊಟ್ಟಿದ್ದಾರೆ. ವಾಟರ್ ಮಾಸ್ ಅಂತ ಅಂದ್ರೆ ಮಾಸ್ ಆಫ್ ವಾಟರ್ ದಟ್ ಇಸ್ W1 is 1000 ಅಷ್ಟೇ. ಮೊಲಾರಿಟಿ ಕ್ಯಾಲ್ಕುಲೇಟ್ ಮಾಡ್ಬೇಕಂತ ಹೇಳಿದ್ದಾರೆ. ಓಕೆ, ಮೊಲಾರಿಟಿ ಅಂದ್ರೆ ಏನು? ಫಾರ್ಮುಲಾ ಬರ್ಕೊಳ್ಳಿ. W2 into 1000 divided by M2 into volume in ml. W2 ಇದೆಯಾ? ಇದೆ. M2 ಇದೆಯಾ? ಇದೆ. 1000. ಓಕೆ, ವಾಲ್ಯೂಮ್ ಕೊಟ್ಟಿದಾರ? ಇಲ್ಲ. ಬಟ್ ನಮ್ಗೆ ಡೆನ್ಸಿಟಿ ಇದೆ, ಮಾಸ್ ಇದೆ. ಕರೆಕ್ಟಾ? ಡೆನ್ಸಿಟಿ ಮಾಸ್ ಇದ್ರೆ ಆರಾಮ್ಸಾಗಿ ನಾವು ವಾಲ್ಯೂಮ್ ಫೈಂಡ್ ಔಟ್ ಮಾಡ್ಬೋದು. ವಾಲ್ಯೂಮ್ ಇಸ್ ಈಕ್ವಲ್ ಟು ಮಾಸ್ ಬೈ ಡೆನ್ಸಿಟಿ. ಸೊ ಇಲ್ಲಿ ನಾವು ಯಾವ್ದ್ರದ್ದು ವಾಲ್ಯೂಮ್ ಬೇಕು? ಸೊಲ್ಯೂಷನ್ ವಾಲ್ಯೂಮ್ ಬೇಕು. ಸೊ ನಮ್ಗೆ ಮಾಸ್ ಆಫ್ ಸೊಲ್ಯೂಷನ್ ಬೇಕು. ಬಟ್ ಇಲ್ಲಿ ಸಲ್ಯೂಟ್ ಕೊಟ್ಟಿದ್ದಾರೆ, ಸಾಲ್ವೆಂಟು ಕೊಟ್ಟಿದ್ದಾರೆ. ಎರಡು ಆಡ್ ಮಾಡಿದ್ರೆ ನಮ್ಗೆ ಮಾಸ್ ಆಫ್ ಸೊಲ್ಯೂಷನ್ ಸಿಗುತ್ತೆ. ಕರೆಕ್ಟಾ? ನೆಕ್ಸ್ಟ್ ಡೆನ್ಸಿಟಿ ಆಫ್ ಸೊಲ್ಯೂಷನ್ 1.15. ಇದು ಡಿವೈಡ್ ಮಾಡಿದ್ರೆ 974 ಸಿಗುತ್ತೆ. ಓಕೆನಾ? ಡಿವೈಡ್ ಮಾಡ್ಕೊಳ್ಳಿ.
ಇವಾಗೆಲ್ಲ ವ್ಯಾಲ್ಯೂ ಸಿಕ್ತು, ಜಸ್ಟ್ ಅಪ್ಲೈ ಮಾಡಿ. W2 is 120 into 1000 divided by 60 into 974. ಇದು ಕ್ಯಾಲ್ಕುಲೇಟ್ ಮಾಡಿದ್ರೆ ಕಂಪ್ಲೀಟ್ ಆಗಿ 2.05 ಮೋಲಾರ್ ಸಿಗುತ್ತೆ ಅಷ್ಟೆ, ಸಿಂಪಲ್. ಓಕೆನಾ? ನೆಕ್ಸ್ಟ್, ಕ್ಯಾಲ್ಕುಲೇಟ್ ಮಾಸ್ ಬೈ ಮಾಸ್ ಪರ್ಸೆಂಟೇಜ್ ಆಫ್ 1.5 molar CH3COOH solution whose density is 0.8 gram per ml. So what we have to calculate here? We have to calculate mass by mass percentage. And what and all they gave? Molarity ಕೊಟ್ಟಿದ್ದಾರೆ 1.5. ನೆಕ್ಸ್ಟ್ ಡೆನ್ಸಿಟಿ ಕೊಟ್ಟಿದ್ದಾರೆ 0.8. ಡೆನ್ಸಿಟಿ ಇದೆ, ಮೊಲಾರಿಟಿ ಇದೆ, ಮಾಸ್ ಬೈ ಮಾಸ್ ಪರ್ಸೆಂಟೇಜ್. ಯಾವ ಫಾರ್ಮುಲಾ ಯೂಸ್ ಮಾಡ್ಬೋದು? ಜಸ್ಟ್ ಥಿಂಕ್ ಮಾಡಿ. ಇದೆಲ್ಲ ಟರ್ಮ್ ಇರೋ ಒಂದು ಫಾರ್ಮುಲಾ ಇದೆ. ಯಾವ್ದಾದ್ರು ಫಾರ್ಮುಲಾ? ಮೊಲಾರಿಟಿ ಇಸ್ ಈಕ್ವಲ್ ಟು 10 into ಮಾಸ್ ಬೈ ಮಾಸ್ ಪರ್ಸೆಂಟೇಜ್ ಇಂಟು ಡೆನ್ಸಿಟಿ ಡಿವೈಡೆಡ್ ಬೈ ಮೋಲಾರ್ ಮಾಸ್ ಆಫ್ ಸಲ್ಯೂಟ್. ನೆನಪಿದೆಯಲ್ಲ? ಇವಾಗ ಅಪ್ಲೈ ಮಾಡಿ. ಮೊಲಾರಿಟಿ ಇದೆ, ಮೊಲಾರಿಟಿ ಏನು? 1.5 is equal to 10 mass by mass percentage, density 0.8, molar mass of solute. ಇದ್ರದ್ದು ಸಲ್ಯೂಟ್ ಇದು ಮೋಲಾರ್ ಮಾಸ್ ಫೈಂಡ್ ಔಟ್ ಮಾಡಿ, ನಿಮಗೆ 60 ಬರುತ್ತೆ. ಸೊ ಕ್ಯಾಲ್ಕುಲೇಟ್ ಕಂಪ್ಲೀಟ್ ಆಗಿ ನೀವೇ ಕ್ಯಾಲ್ಕುಲೇಟ್ ಮಾಡಬೇಕು. ಮಾಸ್ ಬೈ ಮಾಸ್ ಪರ್ಸೆಂಟೇಜ್ ಎಷ್ಟು ಬರುತ್ತೆ ಅಂತ ನಂಗೆ ಕಮೆಂಟ್ ಮಾಡ್ಬೇಕು ನೀವೇ. ಓಕೆನಾ? ಫಾರ್ಮುಲಾ ಕೊಟ್ಟಿದ್ದೀನಿ, ನೀವೇ ಫೈಂಡ್ ಔಟ್ ಮಾಡಿ. ನೆಕ್ಸ್ಟ್, 6.02 into 10 to the power of 20 molecules of urea are present in 100 ml of its solution. The concentration of solution is sometimes molarity na the concentration of solution ಅಂತ ಕರೀತಾರೆ. ಸೊ ಮೊಲಾರಿಟಿ ಅಂದ್ರೆ ಏನು? ನಂಬರ್ ಆಫ್ ಮೋಲ್ಸ್ ಆಫ್ ಸಲ್ಯೂಟ್ ಡಿವೈಡೆಡ್ ಬೈ ವಾಲ್ಯೂಮ್ ಇನ್ ಲೀಟರ್ ಅಲ್ವಾ? ಮಾಲಿಕ್ಯೂಲ್ಸ್ ಕೊಟ್ಟಿದ್ದಾರೆ, ನಂಬರ್ ಆಫ್ ಮೋಲ್ಸ್ ಫೈಂಡ್ ಔಟ್ ಮಾಡ್ಬೇಕಂತೆ. ಮಾಲಿಕ್ಯೂಲ್ಸ್ ಇಂದ ನಂಬರ್ ಆಫ್ ಮೋಲ್ಸ್ ಆರಾಮ್ಸಾಗಿ ಮಾಡ್ಬೋದಲ್ವಾ? ಫಸ್ಟ್ ಚಾಪ್ಟರ್ ಅಲ್ಲೇ ಬರುತ್ತೆ ಮೋಲ್ ಕಾನ್ಸೆಪ್ಟ್ ಅಲ್ಲಿ ಇದೆಲ್ಲ. ಮಾಲಿಕ್ಯೂಲ್ಸ್ ಕೊಟ್ಟಾಗ ನಂಬರ್ ಆಫ್ ಮೋಲ್ಸ್ ಇಂದ ಕ್ಯಾಲ್ಕುಲೇಟ್ ಮಾಡ್ಬೇಕಂತ. ಜಸ್ಟ್ ವಿ ಹ್ಯಾವ್ ಟು ಡಿವೈಡ್ ಬೈ ಅವಗಾಡ್ರೋ ನಂಬರ್. ಇದು ಗಿವನ್ molecule, number of molecule divided by Avogadro number, that is 6.02 into 10 to the power of 23 ಮಾಡಿದ್ರೆ ನಿಮಗೆ ನಂಬರ್ ಆಫ್ ಮೋಲ್ಸ್ ಆಫ್ ಸಿಗುತ್ತೆ. ಇದು ಒನ್ಸ ಹೋಗುತ್ತೆ, ಕ್ಯಾನ್ಸಲ್ ಆಗುತ್ತೆ. ಈ 23 ಮೇಲೆ ಹೋದ್ರೆ -23 ಆಗುತ್ತೆ. ನಿಮಗೆ 10 to the power of -3 ಸಿಗುತ್ತೆ. N2 value is 10 to the power of -3. ದೆನ್ ವಾಲ್ಯೂಮು ml ಅಲ್ಲಿ ಕೊಟ್ಟಿದ್ದಾರೆ. ನಮಗೆ ಏನ್ರಲ್ಲಿ ಬೇಕು? ಲೀಟರ್ ಅಲ್ಲಿ ಬೇಕು. ಲೀಟರ್ ಅಲ್ಲಿ ಬೇಕು ಅಂತ ಅಂದ್ರೆ 100 ಕೊಟ್ಟಿದ್ದಾರೆ. ನಮ್ಗೆ ಲೀಟರ್ ಅಲ್ಲಿ ಬೇಕು ಅಂತ ಅಂದ್ರೆ ಇದನ್ನ ಕನ್ವರ್ಟ್ ಮಾಡಿದ್ರೆ -1 ಆಗುತ್ತೆ. ಕರೆಕ್ಟಾ? 0.1 ಬರುತ್ತೆ. ಇದು ml ಇಂದ ಲೀಟರ್ ಕನ್ವರ್ಟ್ ಮಾಡಿದ್ರೆ 0.1 ಬರೆಯೋ ಬದಲು ಇದ್ರಲ್ಲೂ 10 to the power ಇರೋದ್ರಿಂದ ಈ 0.1 ಬದಲು ನಾವು 10 to the power of 1 ಅಂತ ಬರೆಯಬಹುದು. ಓಕೆನಾ? So here 10 to the power of -3 divided by 10 to the power of -1. -1 ಮೇಲೆ ಹೋದ್ರೆ ಏನಾಗುತ್ತೆ? +1 ಆಗುತ್ತೆ. ಅವಾಗ ಆನ್ಸರ್ ಏನ್ ಬರುತ್ತೆ? 10 to the power of 2. 10 to the power of 2 ಆಪ್ಷನ್ ಅಲ್ಲಿ 10 to the power ಇದ್ರೆ 10 to the power of 2 ಅಂತಾನೆ ಹಾಕಿ. ಇಲ್ಲ ಅಂದ್ರೆ 10 to the power of 2 ನ ಹೇಗೆ ಬರೀಬಹುದು? 0.01 ಅಂತ ಬರೀಬಹುದು. ಆಪ್ಷನ್ ಅಲ್ಲಿ ಈ ಫಾರ್ಮ್ ಅಲ್ಲಿ ಕೊಟ್ಟಿದ್ರೆ ಇದನ್ನ ಟಿಕ್ ಮಾಡಿ, ಈ ಫಾರ್ಮ್ ಅಲ್ಲಿ ಕೊಟ್ಟಿದ್ರೆ ಇದನ್ನ ಟಿಕ್ ಮಾಡಿ. ಓಕೆನಾ? ನೆಕ್ಸ್ಟ್, if 40 grams of NaOH solution is 250 ml is diluted to 1 liter, what is new molarity? Diluted ಬಂದಿದೆ ಅಂದ್ರೆ ಡೈಲ್ಯೂಷನ್ ಲಾ ಫಾರ್ಮುಲಾ ಏನದು? M1V1 is equal to M2V2. ಕರೆಕ್ಟಾ? M1 ಯಾವುದು? ಇಲ್ಲಿ ಫಸ್ಟ್ ಒನ್ ಕ್ಯಾಲ್ಕುಲೇಟ್ ಮಾಡಬೇಕು. M1 ಕೊಟ್ಟಿದಾರ ಅವರು? ಇಲ್ಲ, ನಾವು ಫೈಂಡ್ ಔಟ್ ಮಾಡಬೇಕು. ಗ್ರಾಮ್ಸ್ ಕೊಟ್ಟಿದಾರಲ್ಲ, ಮೊಲಾರಿಟಿ ಫೈಂಡ್ ಔಟ್ ಮಾಡೋಣ. M1 is equal to
W2 into 1000 divided by M2 into volume in ml. ಸೊ ಫಸ್ಟ್ ಒನ್ ಎಷ್ಟು ಕೊಟ್ಟಿದ್ದಾರೆ, W2 ಅಂದ್ರೆ ಮಾಸ್ ಆಫ್ ಸೊಲ್ಯೂಟ್ 40 ಕೊಟ್ಟಿದ್ದಾರೆ ಇಂಟು 1000 ಡಿವೈಡೆಡ್ ಬೈ ಮೋಲಾರ್ ಮಾಸ್ ಆಫ್ NaOH 40 ಇಂಟು ವಾಲ್ಯೂಮ್ ಎಷ್ಟು ಕೊಟ್ಟಿದ್ದಾರೆ. ಇಲ್ಲಿ ಫಸ್ಟ್ ವಾಲ್ಯೂಮ್ ತಗೊಳ್ಬೇಕು, ಆಮೇಲೆ 1 ಲೀಟರ್ ಕನ್ವರ್ಟ್ ಆಗಿದೆ ಅದು. ಓಕೆನಾ, ಎಷ್ಟು 250. ಇದು ಕ್ಯಾನ್ಸಲ್ ಆಗುತ್ತೆ, ಕ್ಯಾನ್ಸಲ್ ಆಗಿ ಎಷ್ಟು ಬರುತ್ತೆ ಇಲ್ಲಿ 1s 4s 4 ಬರುತ್ತೆ. ಓಕೆನಾ, M1 ಎಷ್ಟು ಬಂತು 4 ಇಂಟು ವಾಲ್ಯೂಮ್ 1 ಅಂದ್ರೆ ಫಸ್ಟ್ ವಾಲ್ಯೂಮ್ ಎಷ್ಟಿತ್ತು 250 ಇತ್ತು. ನೆಕ್ಸ್ಟ್ M2 ಕ್ಯಾಲ್ಕುಲೇಟ್ ಮಾಡಬೇಕು. ಇಲ್ಲಿ ವಾಲ್ಯೂಮ್ 2 ಎಷ್ಟಾಗಿದೆ 1 ಲೀಟರ್ ಆಗಿದೆ, ಬಟ್ ನಾವಿಲ್ಲಿ ML ಅಲ್ಲಿ ತಗೋಬೇಕು. 1 ಲೀಟರ್ನ ML ತಗೊಂಡ್ರೆ 1000 ಆಗುತ್ತೆ. ಸೊ M2 ಕ್ಯಾಲ್ಕುಲೇಟ್ ಮಾಡ್ಬೇಕಂದ್ರೆ 4 ಇಂಟು 250 ಡಿವೈಡ್ ಬೈ 1000. ಓಕೆನಾ, ಇದು ಕ್ಯಾನ್ಸಲ್ ಆಗುತ್ತೆ, 1s 4s 4 1 1, you will get 1 molar. ಓಕೆನಾ, 4 ಮೋಲಾರ್ ಇಂದ 1 ಮೋಲಾರ್ ಆಗುತ್ತೆ ಇಫ್ ವಿಲ್ ಡೈಲ್ಯೂಟ್ 250 ml to 1 liter. ಇಷ್ಟ. ನೆಕ್ಸ್ಟ್, how much of 12 molar H2SO4 is needed to prepare 500 ml of 2 molar H2SO4. ಇಲ್ಲೂ 2 moles ಕೊಟ್ಟಿದ್ದಾರೆ. 2 moles ಕೊಟ್ಟು 1 ವಾಲ್ಯೂಮ್ ಕೊಟ್ಟಿದ್ದಾರೆ ಅಂದ್ರೆ ಇನ್ನೊಂದು ವಾಲ್ಯೂಮ್ ಫೈಂಡ್ ಔಟ್ ಮಾಡಬೇಕು. ಅಗೇನ್ ಅದೇ ತಗೊಳ್ಬೇಕು. M1 V1 is equal to M2 V2. ಇಲ್ಲಿ ಫಸ್ಟ್ ಹೌ ಮಚ್ ಸೊಲ್ಯೂಷನ್ 2 molar H2SO4 ಗೆ ಎಷ್ಟು ಆಡ್ ಮಾಡಿದ್ರೆ ನಮಗೆ 500 ml ಆಫ್ 2 molar ಸಿಗುತ್ತೆ. 12 molar H2SO4 ಗೆ ಎಷ್ಟು ವಾಲ್ಯೂಮ್ ಆಫ್ ಆಡ್ ಮಾಡಿದ್ರೆ ನಮಗೆ 500 ml ಆಫ್ 2 molar H2SO4 ಸಿಗುತ್ತೆ ಅಂತ. ಸೊ 12 ಬಂದು M1 V1 ಕ್ಯಾಲ್ಕುಲೇಟ್ ಮಾಡಬೇಕು ಇಸ್ ಈಕ್ವಲ್ ಟು M2 ಬಂದು 2 molar ಇಂಟು ವಾಲ್ಯೂಮ್ ಇಸ್ 500. ಸೊ V1 ಬೇಕು ಅಂದ್ರೆ 2 ಇಂಟು 500 by 12. ಸೊ ಇದು ಸಬ್ಸ್ಟಿಟ್ಯೂಟ್ ಮಾಡಿದ್ರೆ ನಿಮಗೆ 83.3 ml ಸಿಗುತ್ತೆ. ಓಕೆನಾ, ನೆಕ್ಸ್ಟ್ ಸೇಮ್ ತರಾನೇ ಅದೇ ತರಾನೇ when 1 ml of 13.6 molar HCl is diluted to 1 liter. ಓಕೆನಾ, ಏನೇನು 13.6 1 ml ಏನು 1 ಲೀಟರ್ ಆಗಿದೆ. ಎಷ್ಟು ಮೊಲಾರಿಟಿ ಅಂತ ಕ್ಯಾಲ್ಕುಲೇಟ್ ಮಾಡಿ ಫಸ್ಟ್. ಆಮೇಲೆ ದ pH ಆಫ್ ರಿಸಲ್ಟೆಂಟ್ ಸೊಲ್ಯೂಷನ್ ಫೈಂಡ್ ಔಟ್ ಮಾಡ್ಬೋದು. ಫಸ್ಟ್ ಏನ್ ಮಾಡ್ಬೇಕು, ಅದೇ ಸೇಮ್ ಫಾರ್ಮುಲಾ M1 V1 is equal to M2 V2 ಅಪ್ಲೈ ಮಾಡಬೇಕು. M1 13.6 V1 1 ml is equal to M2 we don't know. V2 ಬಂದು 1 ಲೀಟರ್ ಇದ್ರೆ 1000. ಸೊ M2 is equal to 13.6 divided by 1000. ಓಕೆನಾ, ಇದೇ ಕಡೆ ಹೋದ್ರೆ ಇಲ್ಲಿ ಕ್ಯಾನ್ಸಲ್ ಆಗಿ ಕಂಪ್ಲೀಟ್ ಇದ್ರ ವ್ಯಾಲ್ಯೂ 0.0136 ಮೋಲಾರ್ ಸಿಗುತ್ತೆ. ನೆಕ್ಸ್ಟ್ ಏನ್ ಫೈಂಡ್ ಔಟ್ ಮಾಡ್ಬೇಕು, ನಾನು pH ಆಫ್ ರಿಸಲ್ಟೆಂಟ್ ಫೈಂಡ್ ಔಟ್ ಮಾಡ್ಬೇಕಂದ್ರೆ ರಿಸಲ್ಟೆಂಟ್ ಇದು ಮೊಲಾರಿಟಿಗೆ ಮಾಡಬೇಕು. pH is equal to minus log of this value 0.0136 ಎಷ್ಟು ಬರುತ್ತೆ ನಮಗೆ 1.87 ಬರುತ್ತೆ. ಓಕೆನಾ, ನೆಕ್ಸ್ಟ್ if 100 ml of 0.1 molar HCl is mixed with 200 ml of 0.2 molar HCl, what is the final molarity? ಏನ್ ತಗೊಂಡಿದ್ದಾರೆ, ಫಸ್ಟ್ ಒಂದು ಕಂಟೈನರ್ ಅಲ್ಲಿ 0.1 molar 100 ml HCl ತಗೊಂಡಿದ್ದಾರೆ. ಇನ್ನೊಂದರಲ್ಲಿ 0.2 molar 200 ml HCl ತಗೊಂಡಿದ್ದಾರೆ. ಇವೆರಡು ಆಡ್ ಮಾಡಿದ್ರೆ ಫೈನಲ್ ಎಷ್ಟು ಬರುತ್ತೆ. ಸೊ ಇದರಲ್ಲಿ M1 V1 M1 ಎಷ್ಟು 0.1 V1 ಎಷ್ಟು 100. ಇದರಲ್ಲಿ M1 M2 ಎಷ್ಟು 0.2 V2 ಎಷ್ಟು 200. ನಮಗೆ ಇಲ್ಲಿ
ವಾಟ್ ಇಸ್ ದ ಫೈನಲ್ ಮೋಲಾರ್? MR ಬೇಕು. VR ಎಷ್ಟು? V1 ಪ್ಲಸ್ V2 ದಟ್ ಈಸ್ 300 ಸಿಗುತ್ತೆ. ಇದು ಫಾರ್ಮುಲಾ ನೆನಪಿದೆ ಅಲ್ಲ? ಏನು ಫಾರ್ಮುಲಾ? MR is equal to M1 V1 ಪ್ಲಸ್ M2 V2 divided by V1 ಪ್ಲಸ್ V2. ಅಪ್ಲೈ ಮಾಡಿ ವ್ಯಾಲ್ಯೂಸ್, ಆನ್ಸರ್ ಕಮೆಂಟ್ ಮಾಡಿ. ಓಕೆನಾ? ಓಕೆ, ನೆಕ್ಸ್ಟ್ ಇದು ಮೊಲಾರಿಟಿ ಆಫ್ ions based question. What is the molarity of Cl minus ions in the solution prepared by mixing 50 ml of 0.2 molar BaCl2 and 50 ml of 0.3 molar NaCl? ಇಲ್ಲಿ ಏನ್ ಮಾಡ್ತಿದ್ದಾರೆ? ಎರಡನ್ನ ಆಡ್ ಮಾಡ್ತಿದ್ದಾರೆ. ಕರೆಕ್ಟಾ? ಫಸ್ಟು ಏನು? BaCl 50 ml ಆಫ್ BaClಗೆ 50 ml ಆಫ್ NaCl ಆಡ್ ಮಾಡ್ತಿದ್ದಾರೆ. ಕರೆಕ್ಟಾ? ಫಸ್ಟ್ BaCl2 ಡಿಸೋಸಿಯೇಟ್ ಆದ್ರೆ ಏನಾಗುತ್ತೆ? Ba2 ಪ್ಲಸ್ 2Cl ಮೈನಸ್ ಆಗುತ್ತೆ. ಕರೆಕ್ಟಾ? ನಾನು ಆಲ್ರೆಡಿ ಹೇಳ್ಕೊಟ್ಟಿದ್ದೀನಲ್ಲ ಲಾಸ್ಟ್ ವಿಡಿಯೋದಲ್ಲಿ ಹೇಗೆ. ಇದು ಫಸ್ಟ್ ನಾವೇನು ಫೈಂಡ್ ಔಟ್ ಮಾಡಬೇಕು? ಮಿಲಿಮೋಲ್ಸ್ ಫೈಂಡ್ ಔಟ್ ಮಾಡಬೇಕು. ಮಿಲಿಮೋಲ್ಸ್ ಫೈಂಡ್ ಔಟ್ ಮಾಡ್ಬೇಕಂದ್ರೆ ವಾಲ್ಯೂಮ್ ಇಂಟು ಮೊಲಾರಿಟಿ. ವಾಲ್ಯೂಮ್ ಇಂಟು 50 ಇಂಟು 0.2 ಎಷ್ಟು ಬರುತ್ತೆ ನಿಮಗೆ? 10 ಮಿಲಿ ಮೋಲ್ಸ್ ಆಗುತ್ತೆ. ಇದು 10 ಮಿಲಿ 1. ನಮ್ಗೆ ಇಲ್ಲಿ ಯಾವ್ದು ಮೊಲಾರಿಟಿ ಬೇಕು? Cl ಮೈನಸ್ ಬೇಕಲ್ವಾ? ಸೊ Cl ನೋಡೋಣ. 1 BaCl2 is giving 2 Cl minus. So 10 is giving 20 millimoles of Cl minus. ಓಕೆನಾ? ನೆಕ್ಸ್ಟ್ ಇನ್ನೊಂದು ಯಾವುದಿದೆ? NaCl. NaCl ಡಿಸೋಸಿಯೇಟ್ ಆದ್ರೆ Na ಪ್ಲಸ್ Cl ಮೈನಸ್ ಆಗುತ್ತೆ. ಇಲ್ಲಿ ವಾಲ್ಯೂಮ್ ಇಂಟು ಮೊಲಾರಿಟಿ. ವಾಲ್ಯೂಮ್ ಇಂಟು ಮೊಲಾರಿಟಿ ಮಾಡಿದ್ರೆ 50 ಇಂಟು 0.3 you will get 15 millimoles is giving, again I want Cl only. 1 is giving 1 means 15 millimoles will give 15 millimoles. Okay, Cl ದು millimoles ಸಿಕ್ತಲ್ವಾ? ನಮ್ಗೆ ಯಾವ್ದು ಬೇಕು? ವಾಟ್ ಇಸ್ ದ ಮೊಲಾರಿಟಿ ಆಫ್ Cl? ಮೊಲಾರಿಟಿ ಆಫ್ Cl ಮೈನಸ್ ಇಸ್ ಈಕ್ವಲ್ ಟು ಹೆಂಗ್ ಫೈಂಡ್ ಔಟ್ ಮಾಡಬೇಕು? ಮಿಲಿಮೋಲ್ಸ್ ಡಿವೈಡೆಡ್ ಬೈ ವಾಲ್ಯೂಮ್ ಇನ್ ml. ನೆನಪಿದೆ ಅಲ್ಲ? ಮಿಲಿಮೋಲ್ಸ್ ಇದ್ರದ್ದು ನಮ್ಗೆ ಏನ್ ಬೇಕು? ಆಫ್ಟರ್ ಮಿಕ್ಸಿಂಗ್ ದೇ ಆರ್ ಆಸ್ಕಿಂಗ್. ಆಫ್ಟರ್ ಮಿಕ್ಸಿಂಗ್ ಅಂದ್ರೆ ಇವೆರಡು ಮಿಕ್ಸ್ ಮಾಡಬೇಕು. 20 ಪ್ಲಸ್ 15 ಟೋಟಲ್ ನಿಮ್ಗೆ 35 ಬರುತ್ತೆ. ಡಿವೈಡೆಡ್ ಬೈ ವಾಲ್ಯೂಮ್ ಎಷ್ಟು? 50 ಪ್ಲಸ್ 50 ಟೋಟಲ್ 100 ವಾಲ್ಯೂಮ್. ಸೊ 35 by 100 you will get 0.35 molar. ಅರ್ಥ ಆಯ್ತಾ? ನೆಕ್ಸ್ಟ್ 5.85 grams of NaCl is dissolved in 500 ml of water. What is the molarity of Na plus ions? Okay, again here what you want? NaCl if you dissociate you will get Na plus Cl minus. Millimoles if you want to calculate means you should have volume and ಮೊಲಾರಿಟಿ ಬೇಕು. ಬಟ್ ಇಲ್ಲಿ ಮೊಲಾರಿಟಿ ಇಲ್ಲ, ಮಾಸ್ ಮಾತ್ರ ಕೊಟ್ಟಿದ್ದಾರೆ. ಫಸ್ಟ್ ನಾವು ಮೊಲಾರಿಟಿ ಫೈಂಡ್ ಔಟ್ ಮಾಡಬೇಕು. NaCl ದು ಮೊಲಾರಿಟಿ ಹೇಗೆ ಫೈಂಡ್ ಔಟ್ ಮಾಡ್ತೀರಾ? W2 ಇಂಟು 1000 ಡಿವೈಡೆಡ್ ಬೈ M2 ಇಂಟು ವಾಲ್ಯೂಮ್. ಕರೆಕ್ಟಾ? ಸೊ ಇದರಲ್ಲಿ W2 ವ್ಯಾಲ್ಯೂ ಎಷ್ಟು? ಗಿವನ್ ಮಾಸ್ ಎಷ್ಟು ಕೊಟ್ಟಿದ್ದಾರೆ? 5.85 ಇಂಟು 1000 ಡಿವೈಡೆಡ್ ಬೈ NaCl ದು 58.5 ಬರುತ್ತೆ ಇಂಟು ಎಷ್ಟು? ಟೋಟಲ್ ವಾಲ್ಯೂಮು 500. ಇದು ಕಂಪ್ಯೂಟರ್ ನೀವು ಕ್ಯಾಲ್ಕುಲೇಟ್ ಮಾಡಿದ್ರೆ ನಿಮಗೆ 0.2 ಮೋಲಾರ್ ಸಿಗುತ್ತೆ. ಓಕೆನಾ? ಮೊಲಾರಿಟಿ ಸಿಕ್ತಾ? ಅಂಡ್ ವಾಲ್ಯೂಮ್ ಇದೆ ಅಲ್ಲ, ಮಿಲಿಮೋಲ್ಸ್ ಫೈಂಡ್ ಔಟ್ ಮಾಡ್ಬೋದಾ? NaCl ದು NaCl ಮಿಲಿಮೋಲ್ಸ್ ಎಷ್ಟು? 0.2 ಇಂಟು 500 you will get 100 millimoles. 100 millimoles of NaCl will give Na ದು ಫೈಂಡ್ ಔಟ್ ಮಾಡಬೇಕು. 1 is giving 1 only, so 100 will give 100 millimoles of Na plus.
we got to know millimoles. Then what we have to find out? Molarity of Na plus. Molarity of Na plus is nothing but given. It is millimoles divided by total volume, that is 500. How much will get? 1s are 5s are 1 by 5 will get 0.2 molar. That's it. Understood? Next, calculate the concentration of, concentration nothing but molarity of OH minus ion when 200 ml of 0.1 molar NaOH is mixed with 300 ml of 0.05 molar CaCOH. It is like first one what? First two ಮಾಡಿದ್ವಲ್ಲ ಈ ತರ ಇದು ಮಾಡಿದ್ವಲ್ಲ 8th ಅಂತ ಅದೇ ತರಾನೇ ಇದನ್ನು ಎರಡು ಕೊಟ್ಟಿದಾರಲ್ವಾ, ಏನು NaOH ಕೊಟ್ಟಿದ್ದಾರೆ. NaOH ಹೇಗೆ ಡಿವೈಡ್ ಆಗುತ್ತೆ? Na ಪ್ಲಸ್ ಆಗುತ್ತೆ, OH ಮೈನಸ್ ಆಗುತ್ತೆ. ಇಲ್ಲಿ ಮಿಲಿಮೋಲ್ಸ್ ಆಲ್ರೆಡಿ ಅವ್ರ ವಾಲ್ಯೂಮ್ ಕೊಟ್ಟಿದ್ದಾರೆ 200 ಇಂಟು 0.1 ಎಷ್ಟು ಬರುತ್ತೆ? 20 ಬರುತ್ತೆ. ನೆಕ್ಸ್ಟ್ CaOH ಟ್ವೈಸ್. CaOH ಟ್ವೈಸ್ ಹೇಗೆ ಡಿವೈಡ್ ಆಗುತ್ತೆ? Ca2 ಪ್ಲಸ್ 2OH ಮೈನಸ್. ಇಲ್ಲಿ 300 into 0.05 you will get 15 millimoles. ಇನ್ ಮಿಕ್ಕಿದ್ ನೀವೇ ಮಾಡಬೇಕು, ಅದೇ ನಿಮ್ಮ ಹೋಮ್ವರ್ಕ್. ಎಷ್ಟು ಬರುತ್ತೆ ಆನ್ಸರ್ ಅಂತ ಕಮೆಂಟ್ ಮಾಡಿ. ಓಕೆನಾ? ಏನ್ ಮಾಡ್ತೀರಾ? ಇದರಿಂದ ಇದು ಫೈಂಡ್ ಔಟ್ ಮಾಡ್ತೀರಾ, ಇದರಿಂದ ಇದು ಫೈಂಡ್ ಔಟ್ ಮಾಡ್ತೀರಾ. ಇವೆರಡನ್ನ ಆಡ್ ಮಾಡಿ, ವಾಲ್ಯೂಮ್ ಆಡ್ ಮಾಡಿ, ಡಿವೈಡ್ ಮಾಡಿ, ನಿಮಗೆ ಆನ್ಸರ್ ಸಿಗುತ್ತೆ. ಓಕೆನಾ? ಓಕೆ, ಥ್ಯಾಂಕ್ ಯು.